ನಮಸ್ಕಾರ, ನಾನು ಶುಭಾ. ತೆಂಗಿನ ನಾರು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಲ್ಲ. ಮೊದಲನೇ ಟಿಪ್ಸು, ಬಾಟಲಲ್ಲಿ ನಾವು ನೀರು ತುಂಬಿಸಿ ಬ್ಯಾಗಲ್ಲಿ ಇಟ್ಟಾಗ ಸೋರೋಗುತ್ತೆ ಅಂದರೆ ಈ ಥರ ಪಾಲಿಥೀನ್ ಕವರ್ ಸ್ವಲ್ಪ ಕಟ್ ಮಾಡಿ ಮುಚ್ಚಳ ಹಾಕಿ ಈ ಥರ ಮಲಗಿಸಿಟ್ರು ಒಂದು ಸ್ವಲ್ಪ ಕೂಡ ಸೋರಲ್ಲ. ಟ್ರೈ ಮಾಡಿ ನೋಡಿ. ಸೆಕೆಂಡ್ ಟಿಪ್ಸು, ನೈಲ್ ಕಟ್ರು ಮಕ್ಕಳಾಗಲಿ ನಾವಾಗಲಿ ಎಲ್ಲನ ಇಟ್ಬಿಟ್ಟಾಗ ಮತ್ತೆ ಸಿಕ್ಕೋದೇ ಇಲ್ಲ. ನೀವೇನು ಮಾಡಬೇಕಂದ್ರೆ ಬಟ್ಟೆ ಎಲ್ಲ ತಂದಾಗ ಹೊಸ ಬಟ್ಟೆ ಈ ಥರ ಟ್ಯಾಗ್ ಬಂದಿರುತ್ತಲ್ಲ, ಇದನ್ನು ಆ ಹೋಲ್ಗೆ ಹಾಕ್ಬಿಟ್ಟು ಎಲ್ಲನ ಮೊಳೆಗೆ ಈ ಥರ ನೇತಾಕಿ ಇಟ್ಬಿಡಿ. ಹಿಂಗೆ ಇಡೋದ್ರಿಂದ ನಿಮಗೆ ನೈಲ್ ಕಟ್ರು ಬೇಗ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಮೂರನೇ ಟಿಪ್ಸು, ನ್ಯೂಸ್ ಪೇಪರ್ ಒಂದು ತಗೊಂಡಿದ್ದೀನಿ. ಕೆಳಗಡೆಯಿಂದ ಒಂದು ಸತಿ ಮಡಚಿ ಮತ್ತೆ ತಿರುಗಿಸ್ಬಿಡಿ. ಮತ್ತು ನಿಮ್ಮ ಲೆಫ್ಟ್ ಸೈಡ್ ಒಂದು ಸತಿ ಮಡ್ಚ್ಕೋಬೇಕು. ಈಕ್ವಲ್ ಆಗಿರಬೇಕು, ಅಂದರೆ ನಿಮ್ಮ ಲೆಫ್ಟ್ ರೈಟ್ ನೋಡ್ಕೋಬೇಕು. ನೋಡಿ, ಈಕ್ವಲ್ ಆಗಿದೆ. ಇವಾಗ ಕೆಳಗಡೆಯಿಂದ ಮಡ್ಚಿರ್ತೀರಲ್ಲ, ನಿಮ್ಮ ರೈಟ್ ಸೈಡ್ನು ಅದ್ರ ಒಳಗಡೆಗೆ ಸೇರಿಸ್ಬಿಡ್ಬೇಕು. ಆ ಮಡ್ಚಿರ್ತೀರಲ್ಲ ಆ ಪೇಪರ್ ಒಳಗಡೆಗೆ ಇದನ್ನು ಸೇರಿಸ್ಬಿಟ್ಟು ಮತ್ತೆ ತಿರುಗಿಸ್ಬಿಟ್ಟು ಆ ಮೇಲೆ ಭಾಗ ಇದೆಯಲ್ಲ, ಈ ಮೇಲೆ ಭಾಗನೂ ಕೆಳಗಡೆ ಆ ನ್ಯೂಸ್ ಪೇಪರ್ ಮಡ್ಚಿರ್ತೀರಲ್ಲ ಅದ್ರ ಒಳಗಡೆಗೆ ಸೇರಿಸ್ಬಿಡಿ. ನಿಮಗೆ ಏನಾದರೂ ಇಡೋಕ್ಕೆ ಈ ಥರ ಪಾಕೆಟ್ ಮಾಡ್ಕೋಬೇಕು ಅಂತಂದರೆ ನ್ಯೂಸ್ ಪೇಪರಲ್ಲಿ ನಾವು ಸ್ಟಾಪ್ಲರ್ ಪಿನ್ ಎಲ್ಲ ಹೊಡಿಬೇಕಲ್ಲ, ಈ ಥರ ಮಡ್ಚೋದ್ರಿಂದ ನಿಮಗೆ ಯಾವುದೇ ಸ್ಟಾಪ್ಲರ್ ಪಿನ್ ಏನೂ ಬೇಕಾಗಿಲ್ಲ. ತುಂಬ ಸುಲಭವಾಗಿ ಅದರಲ್ಲಿ ಏನು ಬೇಕೋ ಇಟ್ಕೊಳ್ಳಿ. ತೆಂಗಿನ ನಾರು ಒಂದಿಷ್ಟಿದೆ ನೋಡಿ ನನ್ನ ಹತ್ರ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದ್ದರೆ ಜಾಸ್ತಿನೂ ತಗೋಬೋದು. ಮಣ್ಣಿನ ಪಾತ್ರೆಯಲ್ಲಿ ನಾನು ಸುಡ್ತಾ ಇದ್ದೀನಿ. ನಮ್ಮ ಮನೇಲಿ ಮಣ್ಣಿನ ಪಾತ್ರೆ ಇಲ್ಲ. ನಾವೇನು ಮಾಡೋದಂದರೆ ಕಬ್ಬಿಣದ ಬಾಣಲಿ ಇರುತ್ತಲ್ಲ, ಬಾಣಲಿ ಒಳಗಡೆ ಹಾಕ್ಕೊಂಡು ಇದನ್ನು ಸುಟ್ಬಿಡಿ. ಚೆನ್ನಾಗಿ ಬೆಂಕಿ ಹಚ್ಕೊಂಡ್ಮೇಲೆ ಕೆಂಡ ಆಗೋಗುತ್ತೆ ನೋಡಿ, ಕೆಂಡದ ಥರ ಆಗೋಗ್ಬಿಡುತ್ತೆ. ಮತ್ತು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನೋಡಿ, ಪೂರ್ತಿ ತಣ್ಣಗಾಗ್ಬಿಟ್ಟಿದೆ. ತಣ್ಣಗಾದ್ಮೇಲೆ ನೀವು ಇದನ್ನು ಜರಡಿ ಇಟ್ಕೋಬೇಕು. ಈ ಥರ ಸ್ಪೂನ್ ಇದ್ದರೆ ಸ್ಪೂನಲ್ಲಿ, ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋ ಜರಡಿ ಆದರೂ ಇರುತ್ತಲ್ಲ, ನೀಟಾಗಿ ಜರಡಿ ಹಿಡಿದ್ಬಿಡಿ. ಜರಡಿ ಹಿಡಿದ್ಬಿಟ್ಟ ಮೇಲೆ ಮತ್ತು ಇದನ್ನು ಹೆಂಗೆ ಉಪಯೋಗಿಸ್ಕೋಬೋದು 4 ಯೂಸಸ್ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆದರೆ ಅದನ್ನು ಟ್ರೈ ಮಾಡಿ ನೋಡಿ. ಜರಡಿ ಹಿಡಿದ್ಬಿಟ್ಟಿದ್ದೀನಿ. ಮತ್ತು ಮಣ್ಣಿನ ಪಾತ್ರೆಗೆ ಸೇರಿಸ್ಬಿಟ್ಟು ನಿಮ್ಗೊಂದು ಅರ್ಧ ಟೇಬಲ್ ಸ್ಪೂನಷ್ಟು ತಗೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ಗೆ ನೀವು ಮನೆಯಲ್ಲಿ ಮಾಡಿರೋ ತುಪ್ಪನೇ ಬಳಸಬೇಕು, ಅಂದರೆ ದೇಸಿ ತುಪ್ಪನೇ ಬಳಸಬೇಕು. ಇದು ನಾನು ಮನೇಲಿ ಮಾಡ್ಕೊಂಡಿರೋ ತುಪ್ಪ. ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಬಿಟ್ಟು ಸೇಮ್ ಗೋಧಿ ಹಿಟ್ಟು ಹೆಂಗೆ ಕಲಿಸ್ತೀರಲ್ಲ ಹಂಗೆ ಕಲಿಸ್ಕೋಬೇಕು. ಮತ್ತು ಚಿಕ್ಕ ಉಂಡೆ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಒಂದು ಚಿಕ್ಕ ಉಂಡೆ ಮಾಡ್ಕೊಬಿಡಿ. ಅಂದರೆ ನೀವು ಇದನ್ನು ಜಾಸ್ತಿನೂ ಮಾಡ್ಕೋಬಾರ್ದು. ಒಂದು 3 ಡೇಸ್ಗೆ ಆಗೋ ಅಷ್ಟು, ಅಂದರೆ ಇದನ್ನು 3 ಡೇಸ್, ಇವಾಗ ಪೈಲ್ಸ್ ಇರೋರು ಒಂದು 3 ಡೇಸ್ ಇದನ್ನು ಯೂಸ್ ಮಾಡಿದ್ದೀರಂತಂದರೆ ನಿಮಗೆ ಪೈಲ್ಸ್ ಇತ್ತಾ ಅಂತ ನಿಮಗೆ ಅನಿಸುತ್ತೆ. ಅಷ್ಟು ಒಂದು ಒಳ್ಳೆ ಮನೆ ಮದ್ದು ಅನ್ಬೋದು ಇದು. ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿಕೊಂಡು ಗಾಜಿನ ಬಾಟಲಲ್ಲೇ ಸ್ಟೋರ್ ಮಾಡಬೇಕು, ಬೇರೆ ಬಾಟಲಲ್ಲಿ ಸ್ಟೋರ್ ಮಾಡಬಾರ್ದು. ಮತ್ತು ನೀವು ಇದನ್ನು ಹೆಂಗೆ ತಗೋಬೇಕು ಅಂತ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ಈ ಥರ ಮಾಡಾದರೂ ಇಡ್ಬೋದು. ಇಲ್ಲ ನಮಗೆ ಈ ಥರ ಮಾಡ್ಕೊಂಡು ಇಕ್ಕೋಕ್ಕಾಗಲ್ಲ ಅನ್ನೋರು ನೀವು ಮಜ್ಜಿಗೆ ತಗೋಬೋದು. ಇಲ್ಲ ನಮ್ಮ ಮನೇಲಿ ಮಜ್ಜಿಗೆ ಇಲ್ಲ, ಇವಾಗ ನಮ್ಮ ಮನೇಲಿ ಮಜ್ಜಿಗೆ ಇಲ್ಲ, ಅವರು ಮೊಸರು ತಗೊಳ್ಳಿ. ಆದಷ್ಟು ಮನೆಯಲ್ಲಿ ಮಾಡಿರ್ತೀರಲ್ಲ ಮೊಸರು, ಅದೇ ಮೊಸರೇ ತಗೋಬೇಕು. ಪ್ಯಾಕೆಟ್ ತಗೊಳಕ್ಕೆ ಹೋಗಬೇಡಿ. ಇದನ್ನು ನೀವು ಆ ಪುಡಿ ಇರುತ್ತಲ್ಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಪುಡಿ ಸೇರಿಸ್ಬೇಕು. ಮತ್ತು ನೀರು ಹಾಕ್ಬಿಟ್ಟು ನೀರಾಗಿರಬೇಕು. ಅಂದರೆ ಇವಾಗ ಮಜ್ಜಿಗೆ ಯಾವ ರೀತಿ ಇರುತ್ತೆ ಸೇಮ್ ಹಂಗೆ ನೀರಾಗಿ ಮಾಡ್ಕೋಬೇಕು. ಸ್ಪೂನಾಗಿ ಚೆನ್ನಾಗಿ ತಿರುಗಿಸ್ಬಿಡಿ. ಮಜ್ಜಿಗೆ ಥರ ಮಾಡಿಕೊಂಡು ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲೇ ಇದನ್ನು ಕುಡಿಬೇಕು. ಮತ್ತು ರಾತ್ರಿ ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿತಾ ಬನ್ನಿ. ನಿಮಗೆ ಒಂದು 3 ಡೇಸ್ ಕುಡ್ದಿದ್ದೀರಂದರೆ ನಿಮಗೆ ಫೈಲ್ಸ್ ಇರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇದು ಕುಡಿತಾ ಇದ್ದರೆ ನಮ್ಮ ದೇಹದಲ್ಲಿ ಉಷ್ಣತೆ ಕಮ್ಮಿ ಆಗುತ್ತೆ, ನಮ್ಮ ಹೊಟ್ಟೆ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಈ ಟ್ಯಾಬ್ಲೆಟ್ನು ನೀವು ಬಿಸಿ ನೀರಲ್ಲಿ ಬರೀ ಹೊಟ್ಟೆಯಲ್ಲೇ ಮಾರ್ನಿಂಗ್ ಮತ್ತು ನೈಟ್ ತಗೋಬೇಕು. ಒಂದು 3 ಡೇಸ್ ತಗೊಂಡ್ರೆ ಸಾಕು. ಪುಡಿ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಗಟ್ಟಿ, ಅಂದರೆ ಜಾಸ್ತಿ ನೀರಾಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗಿ ಇರಬಾರ್ದು. ತೋರಿಸ್ತೀನಿ ನೋಡಿ. ಹಿಂಗೆ ಮಾಡ್ಕೊಬಿಟ್ಟು ಇವಾಗ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಬರ್ತಾ ಇದೆಯಲ್ಲ, ಅವ್ರ ಕೂದಲಿಗೆ ಅಪ್ಲೈ ಮಾಡಿ ರಾತ್ರಿಯೆಲ್ಲ ಬಿಟ್ಟು ಮಾರ್ನಿಂಗ್ ತೊಳೆಯೋದು ರೂಢಿ ಮಾಡಿಕೊಂಡೆ ಕ್ರಮೇಣ ಬಿಳಿ ಕೂದಲು ಕಪ್ಪಾಗುತ್ತೆ. ಟ್ರೈ ಮಾಡಿ ನೋಡಿ. ನಮ್ಮ ಹಲ್ಲುಗಳು ತುಂಬ ಒಂಥರ ಹಳದಿ ಬಣ್ಣದಲ್ಲಿದೆ ಅನ್ನೋರು ಇದರಲ್ಲಿ ಬ್ರಷ್ ಮಾಡೋದ್ರಿಂದ ನಿಮ್ಮ ಹಲ್ಲುಗಳು ತುಂಬ ಬಿಳಿಯಾಗಿರುತ್ತೆ. ಟ್ರೈ ಮಾಡಿ. ನಮ್ಮ ಅಜ್ಜಿಯವರು ಮಾಡ್ತಿದ್ದ ಮನೆ ಮದ್ದು ಇದನ್ನೇ ನಾನು ತೋರಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಜನಕ್ಕೆ ಗೊತ್ತಿದೆ ಅನ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.